सर बाहर भी बुलडोजर चलाएंगे और सदन के अंदर भी बुलडोजर चलाएंगे। सर ऐसा नहीं होता है। सर इस सदन का कैमरा, बहुत मेरे साथी बोल रहे थे कि कैमरा भी ये सब देख देख के कॉम्प्रोमाइज हो गया। राहुल जी, अखिलेश जी, अभिषेक जी को अलाउड नहीं है, पर ब्लू आइड बॉय को अलाउड है सर। ತೃಣಮೂಲ ಕಾಂಗ್ರೆಸ್ನ ಸಂಸದೆ ಸಯಾನಿ ಘೋಷ್ ಬುಧವಾರ ಲೋಕಸಭೆಯಲ್ಲಿ ಆಡಳಿತಾರೂಢ ಬಿಜೆಪಿಯನ್ನ ಟೀಕೆ ಮಾಡ್ತಾ ಆರೋಪವನ್ನ ಮಾಡ್ತಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ದೇಶದ ನೀತಿ ನಿರೂಪಣಾ ವೇದಿಕೆಯನ್ನ ತನ್ನ ಜಾಹೀರಾತು ಪೋರ್ಟಲ್ ಆಗಿ ಪರಿವರ್ತನೆ ಮಾಡಿದೆ ಅಂತ ಹೇಳ್ತಾ, ಜೊತೆಗೆ ಲೋಕಸಭಾ ಸ್ಪೀಕರ್ ಹುದ್ದೆಯನ್ನ ವಿರೋಧ ಪಕ್ಷ ಮತ್ತು ಸದನವನ್ನ ಮೌನಗೊಳಿಸುವುದಕ್ಕೆ ಬಳಸ್ತಾ ಇದೆ ಅಂತ ಆರೋಪ ಮಾಡಿದ್ರು. ಸಂಸತ್ತಿನ ಇತಿಹಾಸದಲ್ಲೇ ಅತ್ಯಂತ ಕಟುವಾದ ಹಾಗೆ ಅಂಕಿ ಅಂಶಗಳ ಆಧಾರಿತ ಈ ಭಾಷಣ ಸರ್ಕಾರದ ಕಾರ್ಯವೈಖರಿಯನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡಿತು ಅಂತಾನೆ ಹೇಳ್ಬಹುದು. ಅಧಿಕಾರದ ಅಹಂಕಾರಕ್ಕೆ ಇವರು ಕವಿತೆಯ ಎಚ್ಚರಿಕೆಯ ಭಾಷಣದ ಆರಂಭದಲ್ಲೇ ಒಂದು ಶಾಯರಿಯನ್ನ ಉಲ್ಲೇಖ ಮಾಡಿದ್ರು. ನೀವು ಈಗ ಕೂತಿರೋ ಅಧಿಕಾರದ ಕೊಂಬೆ ಕ್ಷಣಾರ್ಧದಲ್ಲಿ ಮುರಿಬಹುದು. 303 ಸಂಸದರ ಬಲ ಇದೆ ಅನ್ನೋ ಕಾರಣಕ್ಕೆ ಜನರ ಹಕ್ಕುಗಳನ್ನ ತುಳಿಬೇಡಿ. ಕನಸು ಕಾಣಿ, ಆದ್ರೆ ಆ ಕನಸಿನಲ್ಲೇ ಮನೆ ಕಟ್ಟಿ ವಾಸ ಮಾಡೋ ತಪ್ಪು ಮಾಡಬೇಡಿ ಅಂತ ಎಚ್ಚರಿಕೆ ಕೊಟ್ರು. ಇನ್ನು ಹೈಜಾಕ್ ಆಗಿರೋ ಸಂಸತ್ತಿನ ವ್ಯವಸ್ಥೆ, ಸದನದ ಒಳಗೆ ನಡೀತಾ ಇರೋ ತಾರತಮ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಕ್ಯಾಮ್ರಾ ರಾಜಕೀಯದ ಬಗ್ಗೆ ಮಾತಾಡಿದ್ರು. ವಿರೋಧ ಪಕ್ಷದವರು ಮಾತನಾಡೋದಕ್ಕೆ ಎದ್ದು ನಿಂತರೆ ಕ್ಯಾಮ್ರಾಗಳು ಅವರನ್ನ ತೋರಿಸೋದೇ ಇಲ್ಲ. ಸಂಸತ್ತಿನ ಕ್ಯಾಮ್ರಾಗಳು ಕೂಡ ಕಾಂಪ್ರಮೈಸ್ ಆಗಿವೆ ಅಂತ ಆಡ್ಕೊಂಡ್ರು. ಪ್ರತಿಪಕ್ಷದ ನಾಯಕರು ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸಿದಾಗ ಅಥವಾ ಪ್ರಮುಖ ವಿಷಯ ಪ್ರಸ್ತಾಪ ಮಾಡಿದಾಗ ಮೈಕ್ಗಳು ಆಫ್ ಆಗುತ್ತೆ. ಆಡಳಿತ ಪಕ್ಷದವರು ಸದನದ ಒಳಗಡೆ ಘೋಷಣೆ ಕೂಗಿದ್ರೂ ಅಡ್ಡಿ ಇಲ್ಲ. ಆದ್ರೆ ವಿರೋಧ ಪಕ್ಷದವರು ಪುಸ್ತಕ ಅಥವಾ ಮ್ಯಾಗಝಿನ್ ತೋರಿಸಿ ಮಾತನಾಡೋದಕ್ಕೆ ಹೋದ್ರೆ ಅವರನ್ನ ತಡೆಯಲಾಗುತ್ತೆ. ಸರ್ಕಾರ ಉತ್ತರದಾಯಿತ್ವದಿಂದ ನುಣುಚಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. 2015ರಲ್ಲಿ ಸಂಸತ್ತಿನ 53 CAG ವರದಿಗಳನ್ನು ಮಂಡಿಸಲಾಗ್ತಾ ಇತ್ತು. ಆದರೆ 2023ರ ವೇಳೆಗೆ ಇದು 18ಕ್ಕೆ ಕುಸಿತವಾಗಿದೆ. ವರದಿಗಳೇ ಮಂಡನೆ ಆಗದಿದ್ರೆ ಸರ್ಕಾರದ ಅನಗತ್ಯ ಖರ್ಚುಗಳು, ಕಳಪೆ ಯೋಜನೆಗಳು, ಭ್ರಷ್ಟಾಚಾರವನ್ನ ಪತ್ತೆ ಹಚ್ಚೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ವರ್ಷಗಳ ಕಾಲ ಪ್ರತ್ಯೇಕವಾಗಿ ಮಂಡನೆಯಾಗ್ತಾ ಇದ್ದ ರೈಲ್ವೆ ಬಜೆಟ್ ಅನ್ನ 2017ರಲ್ಲಿ ಕೇಂದ್ರ ಬಜೆಟ್ನೊಂದಿಗೆ ವಿಲೀನಗೊಳಿಸಿದ್ದನ್ನ ಖಂಡಿಸಿದ್ರು. ಹಿಂದೆ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಸಚಿವರಾಗಿದ್ದಾಗ ದೇಶದ ಪ್ರತಿ ಮೂಲೆಗೆ ರೈಲ್ವೆ ಮಾಹಿತಿ ತಲುಪ್ತಾ ಇತ್ತು. ಈಗ ದಿನಕ್ಕೆ 20ರಿಂದ 30 ಕೋಟಿ ಜನ ಬಳಸೋ ರೈಲ್ವೆ ಬಗ್ಗೆ ಬಜೆಟ್ನಲ್ಲಿ ಒಂದು ಹೆಸರು ಕೇಳ್ಬರ್ತಾ ಇಲ್ಲ. ಮಧ್ಯರಾತ್ರಿ ಸರ್ವಾಧಿಕಾರಿ ಕಾನೂನು ರೂಪಿಸೋ ಪ್ರಕ್ರಿಯೆಯನ್ನೇ ಸರ್ಕಾರ ಅಪಹಾಸ್ಯ ಮಾಡ್ತಿದೆ. ಪ್ರಮುಖ ಮಸೂದೆಗಳನ್ನ ರಾತ್ರಿ 12 ಗಂಟೆ ಅಥವಾ 1 ಗಂಟೆಗೆ ತರಲಾಗುತ್ತೆ. ಕೇವಲ 12 ಗಂಟೆಗಳ ಅವಧಿಯಲ್ಲಿ ಈ ಮಸೂದೆಯನ್ನ ಓದಿ ಅಧ್ಯಯನ ಮಾಡಿ ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷಗಳಿಗೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಕಳೆದ 10 ವರ್ಷಗಳಲ್ಲಿ 67% ಬಜೆಟ್ ಅನ್ನ ಯಾವುದೇ ಚರ್ಚೆ ಇಲ್ಲದೆ ಪಾಸ್ ಮಾಡಲಾಗಿದೆ. 2023ರಲ್ಲಿ ಇಡೀ ಬಜೆಟ್ ಅನ್ನೇ ಚರ್ಚೆ ಇಲ್ಲದೆ ಅಂಗೀಕಾರ ಮಾಡಲಾಗಿದೆ ಅನ್ನೋ ಮಾಹಿತಿ ಕೊಟ್ಟರು. ಇಡೀ ದೇಶ ಕಾಯ್ತಾ ಇದ್ದ ಮಣಿಪುರ ವಿಷಯದ ಬಗ್ಗೆ ಚರ್ಚೆ ನಡೆಸಿದ್ದು ಮಧ್ಯರಾತ್ರಿ 2 ಗಂಟೆಗೆ. ಅದು ಕೂಡ ಪ್ರತಿಪಕ್ಷಗಳ ತೀವ್ರ ಒತ್ತಾಯ ಆದಮೇಲೆ. 2023ರ ಚಳಿಗಾಲದ ಅಧಿವೇಶನದಲ್ಲಿ 141 ಸಂಸದರನ್ನ ಏಕಕಾಲಕ್ಕೆ ಅಮಾನತುಗೊಳಿಸಿದ್ದನ್ನ ಪ್ರಜಾಪ್ರಭುತ್ವದ ಹತ್ಯೆ ಅಂತ ಕರೆದ್ರು. ಯಾರೂ ಇಲ್ಲದ ಸಮಯದಲ್ಲಿ ದೇಶದ ಕ್ರಿಮಿನಲ್ ಕಾನೂನುಗಳನ್ನ ಚೇಂಜ್ ಮಾಡಲಾಗಿದೆ. ಹೊರಗೆ ಜನರ ಮನೆ ಮೇಲೆ ಬುಲ್ಡೋಸರ್ ನಡೆಸೋ ಸರ್ಕಾರ ಸಂಸತ್ತಿನ ಒಳಗೂ ಬುಲ್ಡೋಸರ್ ನಡೆಸ್ತಾ ಇದೆ ಅಂತ ಕಟುವಾಗಿ ಟೀಕೆ ಮಾಡಿದ್ರು. ಒಟ್ನಲ್ಲಿ ಸಯಾನಿ ಘೋಷ್ ಅವರ ಬೆಂಕಿಯ ಭಾಷಣಕ್ಕೆ ಒಂದ್ ರೀತಿ ಆಡಳಿತ ಪಕ್ಷ ದಂಗಾಗಿ ಹೋಯ್ತು ಅಂತಾನೆ ಹೇಳಬಹುದು. ಇವರ ಈ ಭಾಷಣವನ್ನ ನೋಡಿದ ಅನೇಕರು ಆಡಳಿತ ಪಕ್ಷವನ್ನ ಸರಿಯಾಗಿ ತರಾಟೆ ತೆಗೆದುಕೊಳ್ಳೋದಕ್ಕೆ ಈಕೆ ನಿಜವಾಗ್ಲೂ ಅರ್ಹರಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಬಿಟ್ರೆ ಸರ್ಕಾರವನ್ನ ಟೀಕೆ ಮಾಡುವ, ಪ್ರಶ್ನೆ ಮಾಡುವ ಹಾಗೆ ಇಕ್ಕಟ್ಟಿಗೆ ಸಿಲುಕಿಸೋ ಕೆಲಸವನ್ನ ಈಕೆ ಮಾಡ್ತಾರೆ ಅಂತ ಸಯಾನಿ ಘೋಷ್ ಅವರ ಭಾಷಣಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. सर बाहर विरोध करते हैं तो FIR होगा, ED CBI होगी, कार्रवाई होगी, और सदन के अंदर प्रोटेस्ट करे तो सस्पेंड कर देंगे. सर हमारे साथी आज भी मकर द्वार पे बैठे हैं बाहर सस्पेंड होके. 2023 के विंटर सेशन में 141 ऑपोजिशन MPs को एक साथ सस्पेंड कर दिया गया था, और करने के बाद भारतीय न्याय संहिता लेकर आए एक नया क्रिमिनल लॉ जो पूरे देश के क्रिमिनल कोड के प्रोसीजर को बदल देता है, जो स्टेट्स के लॉ एंड ऑर्डर को डायरेक्टली अफेक्ट करता है. सर बाहर भी बुलडोजर चलाएंगे और सदन के अंदर भी बुलडोजर चलाएंगे. सर ऐसा नहीं होता है. ये ताकत की बुलंदी भी पल भर का तमाशा है सर, कि ये ताकत की बुलंदी भी पल भर का तमाशा है. जिस डाल पे बैठे हैं वो टूट भी सकती है, जिस डाल पे बैठे हैं वो टूट भी सकती है. इसलिए ख्वाब जरूर देखिए, लेकिन ख्वाबों में घर बना के रहने की गलती मत कीजिएगा. सर आज 303 से ज्यादा MP आपके हैं, 2000 से ऊपर MLA आपके हैं, 21 राज्य आपका है. हर डिबेट, हर डिस्कशन, हर बिल पे बोलने के लिए 70% वक्त आपको मिलता है. मीडिया आपका, सब उनका है.
हम अपने लीडर का नाम एक से ज्यादा 2 बार बोले तो हम पे रोक लगाई जाती है, और ट्रेजरी बेंच वाले वहां बैठ के पार्टी का नारा लगाते हैं और अपने नेता मंत्रियों का नाम जपते हैं, तो तब सब ठीक है सर, कोई प्रॉब्लम नहीं है सर। इस सदन का कैमरा, बहुत मेरे साथी बोल रहे थे कि कैमरा भी ये सब देख देख के कॉम्प्रोमाइज हो गया। बोलते हमें दिखाता आप लोगों को है। माइक जब हमारी बातें खलने लगे तो माइक ऑटोमेटिकली ऑफ हो जाती है सर, ये पता है सबको। मैगजीन दिखाना, किताबों से कोट करना राहुल जी, अखिलेश जी, अभिषेक जी को अलाउड नहीं है, पर ब्लू आइड बॉय को अलाउड है सर, अलाउड है सर। मैं नाम नहीं ले रही हूँ, अच्छी बात बोली। आप सही कहते हैं सर कि देश देख रहा है, देश सच में देख रहा है कि कैसे ऑपोजिशन आ भी करती है तो हो जाती है बदनाम, और वो कत्ल भी करते हैं तो चर्चा नहीं होता। और हम मानते हैं कि एलओपी का सलाहकार कोई नहीं है सर, परंतु प्रधानमंत्री जी का सलाहकार बनके उनको सदन में आने से रोक दिया ये कहकर कि महिला सांसदों से उनको खतरा है। सर, आपने तो हमको देशवासियों के सामने आतंकवादी बना दिया, और जबकि असली आतंकवादी इस देश में साइकिल चला के घुस जाते हैं और पैदल वापस चले जाते हैं, आप उनको रोक नहीं पाते। भारत पे चीन का आग्रासन आप रोक नहीं पाते। भारत किससे तेल खरीदेगा, कितने दिनों के अंदर खरीदेगा, किससे दोस्ती निभाएगा, किससे दुश्मनी बरकरार रखेगा, कोई और देश का राष्ट्रपति हमें ट्विटर पे आके लेक्चर देता है, इंस्ट्रक्शन देता है, आप उसको रोक नहीं सकते। और सदन में हम सांसदों को रोक के यू फीड ऑन योर ईगो। सर, कृपया इतना भरोसा रखिए कि लड़ाई नीतियों की है, विचारों की है, आपके और हमारे परिवारों की नहीं, इस देश के लोगों के अधिकार की है। हाँ, लड़ते हैं हम आपसे, हम लड़ते हैं आपसे, संविधान हाथ में लेके लड़ते हैं, हाथ में हमारे तलवार नहीं है सर। Subscribe to One India and never miss an update. Download the One India app now.